ಸೊ ಈ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಹೇಳ್ತಾ ಹೋಗಿ ಹಾ ಸರ್. ನೋಡಿ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ ತಕ್ಷಣ ನಾನು ಇಂಪಾರ್ಟೆನ್ಸ್ ಹೇಳಿದೆ, ಎಕ್ಸಾಂಪಲ್ಸ್ Okay. ಹೇಳಿದೆ, ಹ್ಮ್ ಯಾಕೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಬೇಕು ಎಕ್ಸ್ಪರ್ಟ್ ಅಂತೆಲ್ಲ ಬೇಕು. ಹೇಳಿದೆ. ಅದರಲ್ಲಿ ನಾವೇ ಒಂದು ಅಷ್ಟು ಅಂಶಗಳನ್ನ ತಿಳ್ಕೊಂಡ್ರೆ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು. ಮೊದಲನೇದು ಒಂದು ಇನ್ಸೂರೆನ್ಸ್. ಇನ್ಸೂರೆನ್ಸ್ ಅಲ್ಲಿ ಹೆಲ್ತ್ ಮತ್ತೆ ಟರ್ಮ್ ಅಂತ ಬರುತ್ತೆ. ಓಕೆ. ಅದು ಯಾಕೆ ಬರುತ್ತೆ ಅಂತ ನಾನು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹ್ಮ್ ಇನ್ಸೂರೆನ್ಸ್ ಆದ್ಮೇಲೆ ಎಮರ್ಜೆನ್ಸಿ ಫಂಡ್ ಅಂತ ಬರುತ್ತೆ. ಎಮರ್ಜೆನ್ಸಿ ಫಂಡ್ ನಮ್ಗೆ ಯಾಕೆ ಮುಖ್ಯ, ಹ್ಮ್ ಅದಾದ್ಮೇಲೆ ಇನ್ಫ್ಲೇಷನ್ ಅಂತ ಬರುತ್ತೆ. ಹ್ಮ್ ಸೊ ಇನ್ಫ್ಲೇಷನ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ಅದನ್ನ ಹೌದು. ತಿಳ್ಕೊಬೇಕಾಗುತ್ತೆ. ಹ್ಮ್ ಸೊ ಬಜೆಟ್ ಪ್ಲಾನಿಂಗ್, ನಾನು ಆಗ್ಲೇ ಹೇಳಿದೆ, ನಮ್ಮ ಇಡೀ ದೇಶಕ್ಕೆ ಬಜೆಟ್ ಪ್ಲಾನಿಂಗ್ ಮಾಡ್ತಾರೆ, ಆದ್ರೆ ಹ್ಮ್. ನಮ್ಮ ಮನೆಗಳಿಗೆ ಬಜೆಟ್ Budget ಪ್ಲಾನಿಂಗ್ ಇಲ್ಲ. planning ಬಜೆಟ್ ಮಾಡೋದಿಲ್ಲ. ಪ್ಲಾನಿಂಗ್ ಮಾಡ್ಕೋಬೇಕು. ಫಿನಾನ್ಷಿಯಲ್ ರೂಲ್ಸ್ ಅಂತ ಒಂದಷ್ಟು ಪಾಯಿಂಟ್ಸ್ಗಳಿದೆ. ಹ್ಮ್ ಸೊ ಆ ಯಾವ್ಯಾವೆಲ್ಲ ರೂಲ್ಸ್ ಇದೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗೋಣ. ತಿಳ್ಕೊಳ್ಳೋಣ. Okay. ಹ್ಮ್ ಸೊ ಆಮೇಲೆ ರಿಟೈರ್ಮೆಂಟ್ ಪ್ಲಾನಿಂಗ್ ಹ್ಮ್ ನಾನು ಹ್ಮ್ ಹ್ಮ್ ತುಂಬಾ ಫೋಕಸ್ ಮಾಡುವಂಥದ್ದು, ಅಥವಾ ನಾನು ಕೌನ್ಸಿಲಿಂಗ್ ಅಲ್ಲಿ ಆಗ್ಬೋದು, ಅಥವಾ ನಾನು 1-to-1 ಸೆಷನ್ ಅಲ್ಲಿ ಆಗ್ಬೋದು, ಹ್ಮ್ ತುಂಬಾ ಪ್ರಿಫರೆನ್ಸ್ ಕೊಡೋದು ಫಿನಾನ್ಷಿಯಲ್ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಪ್ಲಾನಿಂಗ್. ಪ್ಲಾನಿಂಗ್. ಸೊ ಒಬ್ಬ ವ್ಯಕ್ತಿಗೆ ಅವನು 20ನೇ ವರ್ಷ ಆಗ್ಬೋದು, 25ನೇ ವರ್ಷ ಆಗ್ಬೋದು, ಅಥವಾ 45 ಆಗ್ಬೋದು, ಅವ್ನು ಯಾವ ಏಜ್ ಅಲ್ಲಿ ಇರ್ಬೋದು, ಬಟ್ ಅವನಿಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ತುಂಬಾ ಮುಖ್ಯ. ಹ್ಮ್ ಸೊ ಅಂದ್ರೆ ನಾವು ಯಾವತ್ತೂ ಮುಂದೆ ಒಂದು ದಿನ ನಮ್ಮ ದೇಹ ಶಕ್ತಿ ಇರೋವರೆಗೂ ದುಡಿತೀವಿ, ಅದಾದ್ಮೇಲೆ ರಿಟೈರ್ಮೆಂಟ್ ಅನ್ನೋದು ಅಂದ್ರೆ ನಾನು ದುಡ್ದಿರೋ ಹಣ ನನ್ನನ್ನ ಸಾಕ್ಬೇಕು. ಸಾಕ್ಬೇಕು. ಆ ಪ್ಲಾನಿಂಗ್ ಇಲ್ಲ ಅಂದ್ರೆ ನಾವು ಫೇಲ್ಯೂರ್ ಆಗ್ತೀವಿ ಹ್ಮ್ ಕೊನೆ ಕಾಲದಲ್ಲಿ. ಸೊ ಈ ಇಷ್ಟು ಅಂಶಗಳು, ಅಥವಾ ಇದ್ರ ಜೊತೆ ಕಾಂಪೌಂಡಿಂಗ್ ಹೇಗ್ ವರ್ಕ್ ಆಗುತ್ತೆ, ಆಗ್ಲೇ ಹೇಳ್ದಂಗೆ ಇನ್ಫ್ಲೇಷನ್ ಹೇಗ್ ವರ್ಕ್ ಆಗುತ್ತೆ, ಹ್ಮ್ ಈ ಎಲ್ಲ ಅಂಶಗಳು ಬರ್ತಾ ಹೋಗುತ್ತೆ. Okay. ಈಗ ಅದನ್ನ ಇಂಡಿವಿಜುವಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದೆ ಇನ್ಸೂರೆನ್ಸ್ ತುಂಬಾ ಮುಖ್ಯ. ಹ್ಮ್ ಇನ್ಸೂರೆನ್ಸ್ ಅಲ್ಲಿ ಯಾವುದು ಎರಡು ಮುಖ್ಯವಾದ ಇನ್ಸೂರೆನ್ಸ್ ಅಂದ್ರೆ, ಒಂದು ಹೆಲ್ತ್ ಹೆಲ್ತ್ ಆರೋಗ್ಯ ವಿಮೆ ಅಂತ ಕರಿತೀವಿ. ಹ್ಮ್ ಯಾಕೆ ಆರೋಗ್ಯ ಇಂಪಾರ್ಟೆಂಟ್ ಅಂದ್ರೆ, ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಹೆಲ್ತ್ ಇಶ್ಯೂಸ್ ಎಷ್ಟು ಬರ್ತಾ ಇದೆ ಅಂತ. ಹೌದು ಖಂಡಿತ. ದುಡ್ದಿದ್ನೆಲ್ಲಾನು ತಗೊಂಡೋಗಿ ಹಾಸ್ಪಿಟ್ಲ್ಗೆ Hospital ಗೆ, ಕಟ್ಟೋದಾಗುತ್ತೆ. ಒಂದು ನನ್ನ ಲೈವ್ ಎಕ್ಸಾಂಪಲ್ ಇದೆ. ನನ್ನ ಕ್ಲೈಂಟ್ಗೆ ನಾನು ಸಜೆಸ್ಟ್ ಮಾಡಿದ್ದೆ, ಹೀಗೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಬೇಸಿಕ್ ಇಂದ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ, ನೀವು ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ. ಹ್ಮ್. ಅವರು ಕೌನ್ಸಿಲಿಂಗ್ ತಗೊಂಡು 6 months ಆದ್ರೂ ಮಾಡಿಸ್ಕೊಂಡಿರ್ಲಿಲ್ಲ. ಅಫ್ಕೋರ್ಸ್ ಇವೆಲ್ಲ ನೆಗ್ಲಿಜೆನ್ಸಿ ಬಂದೇ ಬರ್ತವೆ. ಹ್ಮ್ ಸೊ ಆದ್ರೆ ಅವ್ರ ಮಗನಿಗೆ ಸಡನ್ ಆಗಿ ಒಂದಿನ ಆಕ್ಸಿಡೆಂಟ್ ಆಯ್ತು. ಹ್ಮ್ 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 ಸೊ ಅವರು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಹ್ಮ್ ಟ್ರೀಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ 20 ಲಕ್ಷ ಡೆಪಾಸಿಟ್ ಮಾಡಿ ಆಮೇಲೆ ಶುರು ಮಾಡ್ತೀವಿ. ಓ ಮೈ ಸೊ ಗಾಡ್. ಎಸ್, ಅವ್ರಮ್ಮ ಅವತ್ತಿಗೆ, ಅದು ದೇವ್ರ ದಯನೋ ಅಥವಾ ಅದೃಷ್ಟ ಅಂತ ಕರಿಬೋದೋ ಗೊತ್ತಿಲ್ಲ, ಇಲ್ಲ ಸರ್ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಶಿಫ್ಟ್ ಮಾಡಿದ್ದಾರೆ. ಹ್ಮ್ ಒಂದು 5 to 6 lakh ಒಳಗಡೆ ಟ್ರೀಟ್ಮೆಂಟ್ ಹಾಕಿದ್ದಾರೆ. ಮುಗಿದಿದೆ. ಹ್ಮ್ ಸೊ ಹೇಗೋ ಮಗ ಬದುಕಿದ್ದಾರೆ. ಇದನ್ನ ಅದೃಷ್ಟ ಅಥವಾ ದುರಾದೃಷ್ಟ ಅಂತ ಎರಡನ್ನೂ ಕರಿಬಹುದು. ಬಟ್ 5-6 ಲಕ್ಷ ಖರ್ಚಾಗಿದೆ. ಹ್ಮ್ ಅವರು ಒಂದ್ ಮನೆ ತಗೊಳಕ್ಕೆ ಅಂತ ಕೂಡಿಟ್ಟಿದ್ದ ದುಡ್ಡನ್ನ ಖಾಲಿ ಮಾಡ್ಕೊಂಡ್ರು. ಒಂದೇ ಅಥವಾ ದಿನ ಹಾಸ್ಪಿಟಲ್ ಒಂದೇ ದಿನ ಆಯ್ತು ಅದು. ಮಗ ಬದುಕ್ತಾ ಅನ್ನೋ ಖುಷಿ ಇದೆ, ಬಟ್ ಅವ್ರದ್ದೊಂದಷ್ಟು ಸೇವಿಂಗ್ಸ್ ಇದೆ. ಹ್ಮ್ ಅವ್ರು ಕಷ್ಟಪಟ್ಟು ಮನೆ ಕೆಲಸ ಮಾಡಿ ಎಲ್ಲ ಉಳಿಸಿದ ದುಡ್ಡು. ಹ್ಮ್ ಸೊ ಇದು ಯಾಕಾಯ್ತು, ನಾವು ಒಂದು 10,000-15,000 ರೂಪಾಯಿ ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ನಮ್ಮ ಆರೋಗ್ಯಕ್ಕಾಗಿ ಎತ್ತಿಡ್ಲಿಲ್ಲ ಅಂದ್ರೆ ವರ್ಷಕ್ಕೆ. ಹ್ಮ್ ಸೊ ನನ್ನ ಇಡೀ ಸೇವಿಂಗ್ಸು ಹ್ಮ್ ನಾನು ಒಂದೇ ಸಲ ನಾನು ಕಟ್ಟೋ ಅಂತ ಅವಶ್ಯಕತೆ ಬಂತು. ಅಂದ್ರೆ ನಾನು ಮತ್ತೆ 5-6 ಲಕ್ಷ ಕೂಡಿಡ್ಬೇಕು ಅಂದ್ರೆ ಮತ್ತೆ ಇನ್ನೆಷ್ಟು ವರ್ಷ, ಕಷ್ಟಪಡ ಮತ್ತೆ ಆ ಟೈಮ್ ನಾವು ತರಕ್ಕಾಗಲ್ಲ. ಹೌದು ಖಂಡಿತ. ಸೊ ಇದಕ್ಕೋಸ್ಕರ ನಾವು ಆರೋಗ್ಯಕ್ಕಾಗಿ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಹ್ಮ್ ಮತ್ತೆ ಆರೋಗ್ಯಕ್ಕೆ ಯಾಕೆ ಮಾಡಿಸ್ಕೋಬೇಕು ಅಂದ್ರೆ, ನನ್ನ ಇನ್ವೆಸ್ಟ್ಮೆಂಟ್ ನಾನು ಮುಟ್ಟದೇ ಇರೋ ತರ ಒಂದು ಸಿಚುವೇಶನ್ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಹ್ಮ್ ಅಂದ್ರೆ ನಾನು ಹೂಡಿಕೆ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಮುಂಚೆ ನನ್ನ ಹತ್ರ ಹೆಲ್ತ್ ಇನ್ಸೂರೆನ್ಸ್ ಇದ್ರೆ ನನ್ಗೆ ಯಾವುದೇ ಅನ್ಸರ್ಟೈನಿಟಿ ಬಂದಾಗ್ಲೂ ನನ್ನ ಹೂಡಿಕೆನ ನಾನು ಹಾಳು ಮಾಡಲ್ಲ, ತೆಗಿಯಲ್ಲ. ಸೊ ಹಾಗಾಗಿ ಹೂಡಿಕೆ ಹಾಗೆ ಉಳ್ಕೊಳ್ಳುತ್ತೆ. ನನ್ನ ಹೆಲ್ತ್ ಇನ್ಸೂರೆನ್ಸ್ಗೆ ಗೌರ್ಮೆಂಟ್ ಅಥವಾ ಕಂಪ್ನಿಗಳು ಬಂದು ಪೇ ಕವರ್ ಮಾಡುತ್ತೆ. ಮಾಡ್ತಾರೆ. ಓಕೆ. ಇನ್ನ ಒಂದು ಟರ್ಮ್ ಇನ್ಶೂರೆನ್ಸ್. ಹ್ಮ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಜೀವ ವಿಮೆ. ಹ್ಮ್. ಟರ್ಮ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ಮನ್ನ ನಂಬ್ಕೊಂಡಿರೋರ್ಗೋಸ್ಕರ. ಸೊ ಟರ್ಮ್ ಅಂದ್ರೆ ನಿಮಗೆ ಗೊತ್ತು, ನಮ್ಗೆ ಏನಾದ್ರೂ ಆದಾಗ ಅಥವಾ ನಾವು ಅನ್ಸರ್ಟೈನ್ ಆಗಿ ಏನಾದ್ರೂ ಡೆತ್ ಆದಾಗ, ಆಕ್ಸಿಡೆಂಟ್ ಆದಾಗ ಹ್ಮ್ ನಮ್ಮನ್ನ ಯಾರು ಡಿಪೆಂಡ್ ಆಗಿರ್ತಾರೆ, ಅಥವಾ ಮದುವೆ ಆಗಿಲ್ಲ ಅಂದ್ರೆ ತಂದೆ ತಾಯಿ ಆಗ್ಬೋದು, ಮದುವೆ ಆಗಿದ್ರೆ ಹೆಂಡತಿ ಮಕ್ಕಳು ಆಗ್ಬೋದು, ಹ್ಮ್ ಅವ್ರಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಜವಾಬ್ದಾರಿ. ನಮ್ಮನ್ನ ನಂಬ್ಕೊಂಡಿರ್ತಾರೆ, ನಂದೊಂದು ಫ್ಯಾಮಿಲಿ ಇದೆ, ನನಗೆ ಗೊತ್ತಿಲ್ಲ ಇವತ್ತಿನ ಕಾಲಮಟ್ಟದಲ್ಲಿ ವೆಹಿಕಲ್ ಆಕ್ಸಿಡೆಂಟ್ ಆಗ್ಬೋದು, ಸಡನ್ ಹಾರ್ಟ್ ಅಟ್ಯಾಕ್ಗಳು ಆಗ್ಬೋದು, ಎಷ್ಟು ಡೆತ್ ಆಗ್ತಾ ಇದೆ, ಅದು ಚಿಕ್ಕ ಏಜ್ ಅಲ್ಲೇ ಆಗ್ತಾ ಇದೆ ಇವಾಗೆಲ್ಲ ಜಾಸ್ತಿ ಬೇರೆ ಆಗ್ಬಿಟ್ಟಿದೆ ಅದು. ಸೊ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಅಂದ್ರೆ, ಚಿಕ್ಕ ಏಜ್ ಇದ್ರೆ ನಿಮ್ಗೆ ತುಂಬಾ ಕಮ್ಮಿ, 1,000-1,200 ರೂಪಾಯಿ, 1,500 ರೂಪಾಯಿ ಪರ್ ಮಂತ್ಗೆ ನಿಮ್ಗೆ ಒಂದು CR ವರೆಗೂ ಟರ್ಮ್ ಇನ್ಶೂರೆನ್ಸ್ ಇರುತ್ತೆ. ಸೊ ಅದನ್ನ ಮಾಡಿಸ್ಕೊಂಡಾಗ ನಿಮ್ಮನ್ನ ನಂಬ್ಕೊಂಡಿರೋರಿಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ಆಗ ಮುಂದಿನ 15-20 ವರ್ಷ ನಿಮ್ಗೆ ಚಿಕ್ಕ ಮಕ್ಳಿದ್ರೆ ಅವರ ಎಜುಕೇಶನ್ಗೆ ಆಗುತ್ತೆ, ಅಥವಾ ನಿಮ್ಮ ವೈಫ್ ತಂದೆ ತಾಯಿ ವಯಸ್ಸಾಗಿರೋರಿದ್ರೆ ಅವರ ಜೀವನಾಂಶ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಹೆಲ್ತ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಈ ಎರಡನ್ನೂ ಮಾಡ್ಕೊಳ್ಳೋದು ತುಂಬಾ ಮುಖ್ಯ.
ಅದರಲ್ಲೂ ಟರ್ಮ್ ಇನ್ಶೂರೆನ್ಸ್ ಏನಾದರೂ ನಿಮಗೆ ಯಾವ ಥರ ಎಷ್ಟು ಬಜೆಟ್ಗೆ ನನಗೆ ಬೇಕು ಅನ್ನೋ ಥರ ಆದ್ರೆ ನೀವು ವೆಲ್ ಸೆಟಲ್ಡ್ ಅಥವಾ ಒಂದು ಒಳ್ಳೆ ಸಂಪಾದನೆಯಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಮುಂದಿನ 20 ವರ್ಷದ ಸಂಪಾದನೆ ಆಗುವಷ್ಟು ಕ್ಯಾಲ್ಕುಲೇಟ್ ಮಾಡಿ ಇವತ್ತೇ ನೀವು ಟರ್ಮ್ ತಗೊಳ್ಳುವಂಥದ್ದು ಒಳ್ಳೇದು. ಓಕೆ, ಇನ್ನು ಇಂಪ್ಲಿಮೆಂಟೇಷನ್ ಅಂದ್ರೆ ಏನು ಅನ್ನೋದು ಕೂಡ ನಮ್ಮ ಜನಗಳಿಗೆ ಗೊತ್ತಿಲ್ಲ, ನೀವಾಗಲೇ ಹೇಳ್ತಾ ಇದ್ರಿ. ಇನ್ಫ್ಲೇಷನ್ ಅಂತ ಕರಿತೀವಿ. ಹಣದುಬ್ಬರ, ಈಗ ಕನ್ನಡದಲ್ಲಿ ಹೇಳಿದ್ರೆ ಕೆಲವರಿಗೆ ಗೊತ್ತಾಗ್ಬೋದು, ಹಣದ ಮೌಲ್ಯ ಜಾಸ್ತಿ ಆಗ್ತಾ ಹೋಗೋದು ಇನ್ಫ್ಲೇಷನ್ ಅಂತ ಕರಿತೀವಿ. ಈಗ ಈ ಸೈಂಟಿಫಿಕ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ ಪ್ರೈಸ್ ಎವ್ರಿ ಇಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ GST ಅದೆಲ್ಲ ಕೇಳಿದೀವಲ್ವಾ. ಸೊ ನಾವು ಪ್ರಾಡಕ್ಟ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಾಗ್ಲಿ, ಎಕ್ಸ್ಪೋರ್ಟ್ ಮಾಡೋದಾಗ್ಲಿ, ಅಥವಾ ನಮ್ಮ ಸುತ್ತಮುತ್ತ ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ದಿನಸಿ ಅಂಗಡಿಗಳು ಅಥವಾ ನಮ್ಮ ಜೀವನಕ್ಕೆ ನಡೆಸುವಂತ ವ್ಯವಹಾರಿಕವಾಗಿ ಪ್ರಾಡಕ್ಟ್ಗಳು, ಅದರ ವ್ಯಾಲ್ಯೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ದುಡಿಮೆನೂ ಜಾಸ್ತಿ ಆಗ್ಬೇಕು, ಆಗ್ಲೇ ನಾವು ಈ ಬಡತನ ಅಥವಾ ಈ ಮಧ್ಯಮ ವರ್ಗದಿಂದ ಮೇಲ್ ಬರೋಕ್ ಸಾಧ್ಯ. ಸೊ ಯಾರು ದುಡಿಯೋದು ಅಷ್ಟೇ ಇರುತ್ತೆ, ಆದ್ರೆ ನಮ್ಮ ಸುತ್ತ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗೋದು. ಸೊ ಇದನ್ನ ಹಣದುಬ್ಬರ ಅಂತ ಕರಿತೀವಿ. ಎಕ್ಸಾಂಪಲ್ ತಗೋಬಹುದು ನಾವು. ಹಿಂದೆ ಈಗ ಒಂದು 25-30 ವರ್ಷದಿಂದ ನಮ್ಮ ತಂದೆ ತಾಯಿ ಮಾತಾಡ್ತಾ ಇರ್ತಾರೆ, ನಾನ್ ಮದ್ವೆ ಆಗೋ ಏಜ್ ಅಲ್ಲಿ ಒಡವೆ 1 ಗ್ರಾಮ್ ಚಿನ್ನ 800 ರೂಪಾಯಿ ಇತ್ತು, 1000 ರೂಪಾಯಿ ಇತ್ತು, 600 ರೂಪಾಯಿ ಇತ್ತು ಅಂತೆಲ್ಲ ಮಾತಾಡ್ತಿರ್ತಾರೆ. ಆದ್ರೆ ಇವತ್ತು ಎಷ್ಟಿದೆ? 1 ಗ್ರಾಮ್ಗೆ 10,000 ರೂಪಾಯಿ ಕೊಡ್ಬೇಕು ನಾವು, ಅಲ್ವಾ? ಸೊ ಹಾಗೆ ಊಟ ಅಂತ ತಗೊಂಡಾಗ ನಾನು ಹೋಟ್ಲಿಗೆ ಹಿಂದೆ ಹೋದಾಗ ನಾವು 1 ರೂಪಾಯಿ 2 ರೂಪಾಯಿಗೆಲ್ಲ ಊಟ ಮಾಡ್ತಿದ್ವಿ, ಅಥವಾ 1 ರೂಪಾಯಿ 2 ರೂಪಾಯಿಗೆ ಮನೆಗಾಗೋಷ್ಟು ಸಾಮಾನ್ ತರ್ತಿದ್ವಿ. ಇವತ್ತಾಗುತ್ತಾ? ಹಣ ಜಾಸ್ತಿ ಬೇಕು, ಕಡಿಮೆ ಪ್ರಾಡಕ್ಟ್ ತರ್ತೀವಿ. ಅಥವಾ ಹೋಟ್ಲಿಗೆ ಹೋದ್ರೆ ಇವತ್ತೊಂದು ಮೀಲ್ಸ್ ಎಷ್ಟಿದೆ ಅಂತ ನಮ್ಗೆ ಗೊತ್ತು, 250-300 ರೂಪಾಯಿ. ಸೊ ಈ ಪ್ರೈಸ್ ಏರಿಕೆ ಆಗ್ತಾ ಹೋಗಿದೆಯಲ್ಲ, ಹಣದ ಮೌಲ್ಯ ಜಾಸ್ತಿ ಆಗ್ತಾ ಹೋಗಿದೆಯಲ್ಲ, ಅಥವಾ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಈ ಇನ್ಫ್ಲೇಷನ್ ನ ಅವಾಯ್ಡ್ ಮಾಡೋದಕ್ಕೆ ನಾವು ಅತಿ ಹೆಚ್ಚು ರಿಟರ್ನ್ಸ್ ಕೊಡೋ ಅಂತ ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ ಕೊಡೋ ಅಂತ ಸೆಗ್ಮೆಂಟ್ಗಳಲ್ಲಿ ಹೂಡಿಕೆ ಮಾಡಬೇಕು, ಅಥವಾ ನಮ್ಮ ಹಣ ಅದಕ್ಕಿಂತ ಜಾಸ್ತಿ ಬೆಳಿಬೇಕು, ಏರಿಕೆ ಆಗ್ಬೇಕು. ಹಾಗ ತಾನೇ ನಾವು ಇನ್ಫ್ಲೇಷನ್ ನ ಬೀಟ್ ಮಾಡಿ ಸರ್ವೈವ್ ಆಗಬೇಕು.